ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಮುಂದಿನ ದಿನಗಳಲ್ಲಿ ಕ್ಲೀನ್ ಎನರ್ಜಿ, ಗ್ರೀನ್ ಎನರ್ಜಿ ಫೋಕಸ್ ನಲ್ಲಿರುವಂತಹ ಒಂದು ಸೆಕ್ಟರ್ ಆಗಿರುತ್ತೆ. ಗ್ರೀನ್ ಎನರ್ಜಿ, ಕ್ಲೀನ್ ಎನರ್ಜಿ ಅಂದಾಗ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಇದು ತುಂಬಾನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ನ ಪ್ಲೇ ಮಾಡುತ್ತೆ. ಅದೇ ರೀತಿಯಲ್ಲಿ ಹೈಡ್ರೋಜನ್ ಕೂಡ ಅಷ್ಟೇನೆ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ ನಲ್ಲಿ ಹೆಚ್ಚಿನ ಒಂದು ಫೋಕಸ್ ನಲ್ಲಿರುವಂತಹ ಒಂದು ಎಲಿಮೆಂಟ್ ಆಗಿರುತ್ತೆ. ಸೊ ಹೈಡ್ರೋಜನ್ ಅನ್ನ ಬಹಳಷ್ಟು ಕೆಮಿಕಲ್ ಎಲಿಮೆಂಟ್ ಗಳಿಂದ ಈಸಿಯಾಗಿ ನಾವು ಪಡ್ಕೋಬಹುದಾಗುತ್ತೆ. ಈ ಹೈಡ್ರೋಜನ್ ಅನ್ನ ಪೆಟ್ರೋಲಿಯಂ ಇಂಡಸ್ಟ್ರಿಯಲ್ಲಿ, ಮೆಟಲ್ ಗಳಲ್ಲಿ ಹಾಗೆ ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ, ಫರ್ಟಿಲೈಸರ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ, ಫುಡ್ ಪ್ರೊಸೆಸಿಂಗ್ ನಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಬಳಕೆ ಮಾಡ್ಕೋಬಹುದಾಗುತ್ತೆ. ಹಾಗೆ ಗವರ್ಮೆಂಟ್ ಕೂಡ ಅಷ್ಟೇ ಗ್ರೀನ್ ಹೈಡ್ರೋಜನ್ ನ ಹೆಚ್ಚಾಗಿ ಭಾರತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅನ್ನೋ ಒಂದು ಗೋಲ್ ಅನ್ನು ಕೂಡ ಹೊಂದಿದ್ದಾರೆ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ನಮಗೆ ಲಿಥಿಯಂ ಅಯಾನ್ ಬ್ಯಾಟರಿಯ ಯೂಸೇಜ್ ಆಗುತ್ತೆ. ಈ ಲಿಥಿಯಂ ಅಯಾನ್ ಬ್ಯಾಟರಿಗಳನ್ನ ಸಣ್ಣ ಸೈಜ್ ನ ವೆಹಿಕಲ್ ಗಳಲ್ಲಿ ಬಳಕೆ ಮಾಡ್ಕೋಬಹುದಾಗುತ್ತೆ. ಬಟ್ ಹೆವಿ ವೆಹಿಕಲ್ಸ್ ಗಳಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಯನ್ನ ಬಳಕೆ ಮಾಡೋದ್ರಿಂದ ಅದರಲ್ಲಿ ಕೆಪಾಸಿಟಿ ಕಡಿಮೆ ಇರುತ್ತೆ. ಅದರಿಂದ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಗಳನ್ನ ಬಳಕೆ ಮಾಡಿದಾಗ ಹೆವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲಿ ಹೆಚ್ಚಿನ ಒಂದು ಕೆಪಾಸಿಟಿಯನ್ನ ಪಡ್ಕೋಬಹುದಾಗುತ್ತೆ. ಹೈಡ್ರೋಜನ್ ಪ್ರೊಡಕ್ಷನ್ ಅಂತ ಬಂದಾಗ ನಮಗೆ ಗ್ರೇ ಹೈಡ್ರೋಜನ್, ಬ್ಲೂ ಹೈಡ್ರೋಜನ್, ಗ್ರೀನ್ ಹೈಡ್ರೋಜನ್ ಈ ರೀತಿಯಲ್ಲಿ ಬೇರೆ ಬೇರೆ ಟೈಪ್ ನ ಹೈಡ್ರೋಜನ್ಸ್ ನೋಡೋದಕ್ಕೆ ಸಿಗುತ್ತೆ. ಗ್ರೇ ಹೈಡ್ರೋಜನ್ ಅನ್ನ ನ್ಯಾಚುರಲ್ ಗ್ಯಾಸ್ ಹಾಗೆ ಕೋಲ್ ಅನ್ನ ಬರ್ನ್ ಮಾಡಿ ಪಡ್ಕೋಬಹುದಾಗುತ್ತೆ. ಸೊ ಇದರಿಂದ ಇನ್ನಷ್ಟು ಕಾರ್ಬನ್ ಎಮಿಷನ್ ಆಗುತ್ತೆ. ಇದು ಎನ್ವಿರಾನ್ಮೆಂಟ್ ಗೆ ಅಷ್ಟು ಫ್ರೆಂಡ್ಲಿ ಆಗಿರೋದಿಲ್ಲ. ಹಾಗೆ ಕಾರ್ಬನ್ ಡೈಆಕ್ಸೈಡ್ ನಿಂದ ಕೂಡ ನಾವು ಬ್ಲೂ ಹೈಡ್ರೋಜನ್ ಅನ್ನ ಜನರೇಟ್ ಮಾಡಬಹುದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಮೀಥೇನ್ ನ ಪ್ರೊಡಕ್ಷನ್ ಆಗುತ್ತೆ. ಇದು ಕೂಡ ಅಷ್ಟೇ ಎನ್ವಿರಾನ್ಮೆಂಟ್ ಗೆ ಅಷ್ಟು ಸೇಫ್ ಆಗಿರೋದಿಲ್ಲ. ಸೊ ನೆಕ್ಸ್ಟ್ ಗ್ರೀನ್ ಹೈಡ್ರೋಜನ್. ಸೊ ಇದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಮೇಜರ್ ರೀಸನ್, ಗ್ರೀನ್ ಹೈಡ್ರೋಜನ್ ಅನ್ನ ವಿಂಡ್ ಎನರ್ಜಿ, ಸೋಲಾರ್ ಎನರ್ಜಿ ಹಾಗೆ ನೀರಿನಿಂದ ಕೂಡ ಜನರೇಟ್ ಮಾಡಬಹುದಾಗುತ್ತೆ. ಅದರಿಂದ ಗ್ರೀನ್ ಹೈಡ್ರೋಜನ್ ಹೆಚ್ಚಾಗಿ ಫೋಕಸ್ ನಲ್ಲಿದೆ. ಹಾಗೆ ಇದರಿಂದ ಯಾವುದೇ ರೀತಿಯ ಒಂದು ಕಾರ್ಬನ್ ಎಮಿಷನ್ ಕೂಡ ಆಗೋದಿಲ್ಲ. ಸೊ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ಕೆಮಿಸ್ಟ್ರಿನಲ್ಲಿ ಎಲೆಕ್ಟ್ರಾಲಿಸಿಸ್ ಅನ್ನುವಂಥ ಒಂದು ಪ್ರೋಸೆಸ್ ಅನ್ನ ಕೇಳಿರ್ತೀರಾ. ಸೊ ಎಲೆಕ್ಟ್ರಾಲಿಸಿಸ್ ಪ್ರೋಸೆಸ್ ನಿಂದ ಈಸಿಯಾಗಿ ನೀರಿನಿಂದ ಹೈಡ್ರೋಜನ್ ಅನ್ನ ಜನರೇಟ್ ಮಾಡಬಹುದಾಗುತ್ತೆ. ಗ್ರೇ ಹೈಡ್ರೋಜನ್, ಬ್ಲೂ ಹೈಡ್ರೋಜನ್ ಅನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಬಳಕೆ ಮಾಡ್ತಿದ್ದಾರೆ. ಬಟ್ ಇದರಿಂದ ಹೆಚ್ಚಿನ ಒಂದು ಕಾರ್ಬನ್ ಮತ್ತೆ ಮೀಥೇನ್ ನ ಎಮಿಷನ್ ಆಗುತ್ತೆ. ಸೊ ಅದರಿಂದ ಗ್ರೀನ್ ಹೈಡ್ರೋಜನ್ ನ ಫ್ಯೂಯಲ್ ಸೆಲ್ಸ್ ಗಳನ್ನ ಡೆವಲಪ್ ಮಾಡೋದ್ರಿಂದ ಅದನ್ನ ಬೇರೆ ಬೇರೆ ಇಂಡಸ್ಟ್ರಿಗಳಲ್ಲಿ ಕೂಡ ಬಳಕೆ ಮಾಡ್ಕೋಬಹುದಾಗುತ್ತೆ. ಹಾಗೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಲ್ಲೂ ಕೂಡ ಅದರ ಯೂಸೇಜ್ ನಮಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇರುತ್ತೆ. 2023ರ ಫೈನಾನ್ಷಿಯಲ್ ಬಜೆಟ್ ನಲ್ಲಿ 35,000 ಕೋಟಿಯಷ್ಟು ಅಲೋಕೇಶನ್ ಅನ್ನ ಕ್ಲೀನ್ ಎನರ್ಜಿಗೆ ಮಾಡಿದ್ದಾರೆ. ಹಾಗೆ ಗ್ರೀನ್ ಹೈಡ್ರೋಜನ್ ಸೆಗ್ಮೆಂಟ್ ಗೆ ಎಸ್ಪೆಷಲಿ ಅಡಿಷನಲ್ 19,700 ಕೋಟಿಯ ಅಲೋಕೇಶನ್ಸ್ ಆಗಿದೆ. ಸೊ ಯಾವೆಲ್ಲ ಕಂಪನಿಗಳು ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ ಅವರಿಗೆ ಗವರ್ಮೆಂಟ್ ನ ಕಡೆಯಿಂದ ಇನ್ಸೆಂಟಿವ್ಸ್ ಗಳು ಕೂಡ ಸಿಗುತ್ತೆ. ಹಾಗೆ 2030ರ ವೇಳೆಗೆ 5 ಮಿಲಿಯನ್ ಟನ್ ಅಷ್ಟು ಕಾರ್ಬನ್ ಎಮಿಷನ್ ಅನ್ನ ಕಡಿಮೆ ಮಾಡೋದು ಕೂಡ ಗವರ್ಮೆಂಟ್ ನ ಒಂದು ಉದ್ದೇಶ ಆಗಿರುತ್ತೆ. ಹಾಗೆ 2070ರ ವೇಳೆಗೆ ಭಾರತದಲ್ಲಿ ಯಾವುದೇ ರೀತಿಯಲ್ಲಿ ಕಾರ್ಬನ್ ಎಮಿಷನ್ ಇಲ್ಲದೇ ಇರೋ ರೀತಿಯಲ್ಲಿ ನೆಟ್ ಝೀರೋ ಎಮಿಷನ್ ನ ಗೋಲ್ ಅನ್ನ ಅಚೀವ್ ಮಾಡಬೇಕು ಅನ್ನೋದು ಕೂಡ ಕೇವಲ ಇಂಡಿಯನ್ ಗವರ್ಮೆಂಟ್ ಮಾತ್ರ ಅಲ್ಲ, ಆಲ್ ಓವರ್ ದ ವರ್ಲ್ಡ್ ಎಲ್ಲಾ ಗವರ್ಮೆಂಟ್ ಗಳು ಕೂಡ ಇದೇ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾರೆ. ಸೊ ಗ್ರೀನ್ ಹೈಡ್ರೋಜನ್ ಪ್ರೊಡ್ಯೂಸ್ ಮಾಡುವಂತಹ ಕಂಪನಿಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ರಿಲಯನ್ಸ್ ಮೇಜರ್ ಪ್ಲೇಯರ್ ಆಗಿರ್ತಾರೆ. ರಿಲಯನ್ಸ್ ಇಂಡಸ್ಟ್ರೀಸ್ ಆಲ್ರೆಡಿ ಅಶೋಕ್ ಲೇಲ್ಯಾಂಡ್ ನ ಜೊತೆಯಲ್ಲಿ ಕಾಂಟ್ರಾಕ್ಟ್ ಅನ್ನ ಕೂಡ ಸೈನ್ ಮಾಡಿದ್ದಾರೆ. ಅಶೋಕ್ ಲೇಲ್ಯಾಂಡ್ ನ ಹೆವಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳಿಗೆ ಇವರು ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಇದೇ ರೀತಿಯಲ್ಲಿ ಅದಾನಿ ಗ್ರೀನ್ ಎನರ್ಜಿಯ ಸಬ್ಸಿಡರಿ ಕಂಪನಿ ಆಗಿರುವಂತಹ ಅದಾನಿ ರಿನ್ಯೂವೇಬಲ್ಸ್ ಕೂಡ ಗ್ರೀನ್ ಹೈಡ್ರೋಜನ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಹಾಗೆ ಗವರ್ಮೆಂಟ್ ಕಂಪನೀಸ್ ಆಗಿರುವಂತಹ ಗೇಲ್, ಎನ್ಟಿಪಿಸಿ, ಭಾರತ್ ಪೆಟ್ರೋಲಿಯಂ, ಇಂಡಿಯನ್ ಆಯಿಲ್, ONGC ಇವರು ಕೂಡ ಗ್ರೀನ್ ಹೈಡ್ರೋಜನ್ ಸೆಕ್ಟರ್ ನಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಿಷ್ಟು ಕಂಪನೀಸ್ ಆಗಿರ್ತಾರೆ. ಹಾಗೆ ರೀಸೆಂಟ್ ಟೈಮ್ ನಲ್ಲಿ L&T ಕೂಡ ಅಷ್ಟೇ ಗ್ರೀನ್ ಹೈಡ್ರೋಜನ್ ಪ್ರೊಡಕ್ಷನ್ ಪ್ಲಾಂಟ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ ಅವರ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗೆ ಬೇಕಾದಂತಹ ಪ್ರಾಡಕ್ಟ್ಸ್ ಗಳನ್ನ ಅವರು ಗ್ರೀನ್ ಹೈಡ್ರೋಜನ್ ನ ಸಹಾಯದಿಂದ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಈ ಕಂಪನೀಸ್ ಎಲ್ಲ ಲಾರ್ಜ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಕಂಪನೀಸ್ ಆಯಿತು. ಸೊ ಇನ್ನೊಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಕೂಡ ಗ್ರೀನ್ ಹೈಡ್ರೋಜನ್ ಸೆಕ್ಟರ್ ನಲ್ಲಿ ಕೆಲಸ ಮಾಡ್ತಿದೆ. ಆ ಕಂಪನಿ MTAR ಆಗಿರುತ್ತೆ. MTAR ರೀಸೆಂಟ್ ಆಗಿ ತಮ್ಮ IPO ನ ಲಾಂಚ್ ಮಾಡಿದ್ರು. 2021ರಲ್ಲಿ ಈ ಕಂಪನಿಯ IPO ಬಂದಿತ್ತು. MTAR ಮೇಜರ್ಲಿ ಒಂದು ಪ್ರಿಸಿಷನ್ ಇಂಜಿನಿಯರಿಂಗ್ ಕಂಪನಿ ಆಗಿರುತ್ತೆ. ಸೊ ಬೇರೆ ಬೇರೆ ಸೆಕ್ಟರ್ ಗಳಿಗೆ, ಅದು ಏರೋಸ್ಪೇಸ್ ಆಗಿರ್ಬೋದು, ಡಿಫೆನ್ಸ್ ಇಂಡಸ್ಟ್ರಿ ಆಗಿರ್ಬೋದು, ನ್ಯೂಕ್ಲಿಯರ್ ಎನರ್ಜಿ ಸೆಕ್ಟರ್ ಆಗಿರ್ಬೋದು, ಸೊ ಇದಕ್ಕೆಲ್ಲ ಪ್ರಿಸಿಷನ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಗಳನ್ನ ಸಪ್ಲೈ ಮಾಡುವಂತ ಕಂಪನಿ ಆಗಿರ್ತಾರೆ. ಹಾಗೆ ಇವರು ಗ್ರೀನ್ ಹೈಡ್ರೋಜನ್ ಮೇಲೆ ಕೂಡ ಕೆಲಸ ಮಾಡ್ತಿದ್ದಾರೆ. 1969ರಲ್ಲಿ ಪ್ರಾರಂಭವಾದಂತಹ ಕಂಪನಿ MTAR ಟೆಕ್ನಾಲಜೀಸ್ ಆಗಿರ್ತಾರೆ. ಹಾಗೆ 1740ಕ್ಕೂ ಹೆಚ್ಚಿನ ಎಂಪ್ಲಾಯೀಸ್ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. 7 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನ ಕಂಪನಿ ಹೈದರಾಬಾದ್ ನಲ್ಲಿ ಹೊಂದಿದ್ದಾರೆ. MTAR ನ ಬಿಸ್ನೆಸ್ ಮಾಡೆಲ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರು ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಇಂಡಸ್ಟ್ರಿಗೆ ಬೇಕಾದಂತಹ ಕಾಂಪೋನೆಂಟ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಹಾಗೆ ಸ್ಪೇಸ್ ಮತ್ತೆ ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೂ ಕೂಡ ಕಾಂಪೋನೆಂಟ್ ಸಪ್ಲೈ ಆಗುತ್ತೆ. ಹಾಗೆ ಇವರು ಕ್ಲೀನ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾರೆ. ಗ್ರೀನ್ ಹೈಡ್ರೋಜನ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಗ್ರೀನ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿ ಆಗಿರ್ತಾರೆ. MTAR ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಹೊಂದಿದೆ. HAL, ಭಾರತ್ ಡೈನಮಿಕ್ಸ್, ರಫೇಲ್ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಏರೋಸ್ಪೇಸ್ ಮತ್ತೆ ಡಿಫೆನ್ಸ್ ಇಂಡಸ್ಟ್ರಿಯಲ್ಲಿ ಈ ಎಲ್ಲ ಕಂಪನಿಗಳಿಗೆ ಬೇಕಾದಂತಹ ಪ್ರಿಸಿಷನ್ ಇಂಜಿನಿಯರಿಂಗ್ ಕಾಂಪೋನೆಂಟ್ಸ್ ಗಳನ್ನ MTAR ಸಪ್ಲೈ ಮಾಡ್ತಾರೆ. ಹಾಗೆ ಗವರ್ಮೆಂಟ್ ಕಂಪನೀಸ್ ಆಗಿರುವಂತಹ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಬಾರ್ಕ್, ಇಸ್ರೋ ಈ ಎಲ್ಲ ಕಂಪನಿಗಳಿಗೂ ಕೂಡ MTAR ತಮ್ಮ ಪ್ರಾಡಕ್ಟ್ಸ್ ಗಳನ್ನ ಸಪ್ಲೈ ಮಾಡ್ತಾರೆ. ಸೊ ಒಳ್ಳೆ ಒಂದು ಕ್ಲೈಂಟ್ ಬೇಸ್ ಅನ್ನ ಹೊಂದಿರುವಂತಹ ಕಂಪನಿ MTAR ಆಗಿರ್ತಾರೆ.
ಸೊ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ಗೆ ಬಂದಾಗ ಬ್ಲೂಮ್ ಎನರ್ಜಿ ಇವರ ದೊಡ್ಡ ಕ್ಲೈಂಟ್ ಆಗಿರ್ತಾರೆ. ಸೊ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಆಲ್ಮೋಸ್ಟ್ 90% ರೆವೆನ್ಯೂನ ಇವರು ಬ್ಲೂಮ್ ಎನರ್ಜಿಯಿಂದ ಜನರೇಟ್ ಮಾಡ್ತಾರೆ. ಬ್ಲೂಮ್ ಎನರ್ಜಿ ಕೊರಿಯಾ ಮತ್ತು US ನಲ್ಲಿ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಕಂಪನಿ ಆಗಿರ್ತಾರೆ. ಹಾಗೆ ಆಂಡ್ರಾಯ್ಡ್ಸ್ಗೂ ಕೂಡ ಇವರು ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಸೊ ಈ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ಗಳನ್ನು MTAR ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಅದನ್ನು ಅವರು ತಮ್ಮ ಕ್ಲೈಂಟ್ಸ್ಗಳಿಗೆ ಸಪ್ಲೈ ಮಾಡ್ತಾರೆ. MTARನ ರೆವೆನ್ಯೂ ಬ್ರೇಕಪ್ ಅನ್ನ 2022 ಫೈನಾನ್ಷಿಯಲ್ ಇಯರ್ನಲ್ಲಿ ಅಬ್ಸರ್ವ್ ಮಾಡಿದಾಗ ಆಲ್ಮೋಸ್ಟ್ 63% ರೆವೆನ್ಯೂ ಏನಿದೆ ಕ್ಲೀನ್ ಎನರ್ಜಿ ಫ್ಯೂಯಲ್ ಸೆಲ್ ಸೆಗ್ಮೆಂಟ್ನಿಂದ ಬರ್ತಾ ಇದೆ. ಹಾಗೆ ನ್ಯೂಕ್ಲಿಯರ್ ಎನರ್ಜಿ ಸೆಗ್ಮೆಂಟ್ನಿಂದ ಇವರು 15% ರೆವೆನ್ಯೂನ ಜನರೇಟ್ ಮಾಡ್ತಿದ್ದಾರೆ. ಹಾಗೆ ಸ್ಪೇಸ್ ಅಂಡ್ ಡಿಫೆನ್ಸ್ ಸೆಕ್ಟರ್ನಿಂದ ಕೂಡ 15% ರೆವೆನ್ಯೂ ಜನರೇಟ್ ಆಗ್ತಾ ಇದೆ. ಸೊ MTAR ಹೆಚ್ಚಿನ ಒಂದು ರೆವೆನ್ಯೂನ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ನಿಂದ ಜನರೇಟ್ ಮಾಡ್ತಾ ಇದ್ದಾರೆ. ಹಾಗೆ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಆರ್ಡರ್ ಬುಕ್ ಅನ್ನು ಕೂಡ ಕಂಪನಿ ಪಡ್ಕೋತಿದ್ದಾರೆ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ನಲ್ಲಿ. ಹಾಗೆಯೇ 2030 ವೇಳೆಗೆ ಈಗೇನು $8 ಬಿಲಿಯನ್ ಇಂಡಸ್ಟ್ರಿ ಆಗಿದೆ ಈ ಒಂದು ಗ್ರೀನ್ ಹೈಡ್ರೋಜನ್ನ ಇಂಡಸ್ಟ್ರಿ, $340 ಬಿಲಿಯನ್ ಇಂಡಸ್ಟ್ರಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎಲ್ಲ ಕಂಟ್ರಿಗಳು ಸ್ಲೋ ಆಗಿ ಕ್ಲೀನ್ ಎನರ್ಜಿ ಹತ್ತ ಮೂವ್ ಆಗೋದ್ರಿಂದ ಗ್ರೀನ್ ಹೈಡ್ರೋಜನ್ಗೆ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಸೊ ಫ್ಯೂಚರ್ ಪ್ಲಾನ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಬ್ಲೂಮ್ ಎನರ್ಜಿ ಜೊತೆಯಲ್ಲಿ ಒಳ್ಳೆ ಒಂದು ಕಾಂಟ್ರಾಕ್ಟ್ ಅನ್ನು ಇವರು ಸೈನ್ ಮಾಡಿದ್ದಾರೆ. $4.5 ಬಿಲಿಯನ್ ವರ್ತ್ ನ ಡೀಲ್ ಅನ್ನು ಆಲ್ರೆಡಿ ಇವರು ಸೈನ್ ಮಾಡಿದ್ದಾರೆ. 2022ರಿಂದ 2024 ವೇಳೆಗೆ ಹೈಡ್ರೋಜನ್ ಫ್ಯೂಯಲ್ ಸೆಲ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಿ ಅದನ್ನ ಬ್ಲೂಮ್ ಎನರ್ಜಿಗೆ ಸಪ್ಲೈ ಮಾಡ್ತಾರೆ. 10,000 ಯೂನಿಟ್ಸ್ಗಳ ಆರ್ಡರ್ ಆಲ್ರೆಡಿ ಕಂಪನಿಗೆ ಬಂದಿದೆ. ಹಾಗೆ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನಲ್ಲಿ ಶೀಟ್ ಮೆಟಲ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಒಂದು ಆಕ್ಟಿವಿಟಿಯನ್ನು ಕೂಡ ಆಲ್ರೆಡಿ ಇವರು ಸ್ಟಾರ್ಟ್ ಮಾಡಿದ್ದಾರೆ. ಈ ಒಂದು ಸೆಗ್ಮೆಂಟ್ನಲ್ಲೂ ಕೂಡ ಕಮಿಂಗ್ ಇಯರ್ಸ್ನಲ್ಲಿ ಹೆಚ್ಚಿನ ಒಂದು ಆರ್ಡರ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ಇವರ ಹೈದರಾಬಾದ್ನ ಆಡಿಬಾಟ್ಲಾ ಯೂನಿಟ್ನಲ್ಲಿ ಇವರು ಫ್ಯಾಬ್ರಿಕೇಶನ್ ಪ್ರಾಡಕ್ಟ್ಸ್ಗಳನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಾರೆ. ಹಾಗೆಯೇ ಕ್ಲೀನ್ ಎನರ್ಜಿ ಸೆಗ್ಮೆಂಟ್ಗೆ ಕೂಡ ಈ ಫ್ಯಾಬ್ರಿಕೇಶನ್ ಪ್ರಾಡಕ್ಟ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಫ್ಯೂಚರ್ನಲ್ಲಿ ಒಂದು ಡೆಡಿಕೇಟೆಡ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ವರ್ಟಿಕಲ್ ಅನ್ನು ಕೂಡ ಸ್ಟಾರ್ಟ್ ಮಾಡುವಂಥ ಪ್ಲಾನ್ಸ್ ಇದೆ. ಅದಕ್ಕೆ ಬೋರ್ಡ್ನ ಕಡೆಯಿಂದ ಆಲ್ರೆಡಿ ಅಪ್ರೂವಲ್ ಕೂಡ ಸಿಕ್ಕಿದೆ. MTAR ಟೆಕ್ನಾಲಜೀಸ್ ಲಿಮಿಟೆಡ್ ನ ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡಿದಾಗ ಇದೊಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. 5,173 ಕೋಟಿಯ ಮಾರ್ಕೆಟ್ ಕ್ಯಾಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ 56 PE ಅಲ್ಲಿ ಕಂಪನಿ ಟ್ರೇಡ್ ಆಗ್ತಿದೆ. ರಿಟರ್ನ್ ಆನ್ ಈಕ್ವಿಟಿ ನಮಗೆ ಕೇವಲ 12% ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. 1,676 ಪ್ರೈಸ್ ನಲ್ಲಿ ಈಗ MTAR ಟೆಕ್ನಾಲಜೀಸ್ ಟ್ರೇಡ್ ಆಗ್ತಿದೆ. 2021ರಲ್ಲಿ ಇವರು ₹575 IPO ಪ್ರೈಸ್ ಅನ್ನು ಸೆಟ್ ಮಾಡಿದ್ರು. ₹1,000 ಅರೌಂಡ್ ಅಲ್ಲಿ MTAR ಟೆಕ್ನಾಲಜೀಸ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಯಿತು. ಸೊ ಡಬಲ್ ಲಿಸ್ಟಿಂಗ್ ಗೇನ್ಸ್ ಅನ್ನ ಈ ಒಂದು ಕಂಪನಿ ಜನರೇಟ್ ಮಾಡಿ ಕೊಟ್ಟಿತ್ತು. ಅದಾದ್ಮೇಲೆ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಕೂಡ ನಮಗೆ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. 2,400 ಹೈಯನ್ನ MTAR ಟೆಕ್ನಾಲಜೀಸ್ ಟಚ್ ಮಾಡಿತ್ತು. ಬಟ್ ಆ ಒಂದು ಲೆವೆಲ್ ನಿಂದ ಈಗ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. 1,600 ಪ್ರೈಸ್ ನಲ್ಲಿ MTAR ಟೆಕ್ನಾಲಜೀಸ್ ಟ್ರೇಡ್ ಆಗ್ತಾ ಇದೆ. MTAR ಟೆಕ್ನಾಲಜೀಸ್ ನ ಫೇಸ್ ವ್ಯಾಲ್ಯೂ ₹10 ಪ್ರತಿ ಶೇರ್ಗೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅರ್ನಿಂಗ್ ಪರ್ ಶೇರ್ ಕೂಡ ₹30 ಅಷ್ಟು ನೋಡೋದಕ್ಕೆ ಸಿಗುತ್ತೆ. ಕಂಪನಿಯ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಈ ಕಂಪನಿ ಟ್ರೇಡ್ ಆಗ್ತಿದೆ. 8.74 ಪ್ರೈಸ್ ಟು ಬುಕ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಇಂಡಸ್ಟ್ರಿ PE ಕಂಪೇರ್ ಮಾಡಿದಾಗ ಕಂಪನಿಯ PE ನಮಗೆ ಹೈಯರ್ ಲೆವೆಲ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ 12% ROE ಇದೆ, 16% ROCE ನೋಡೋದಕ್ಕೆ ಸಿಗುತ್ತೆ. ಸೊ 15% ಹೆಚ್ಚಿನ ROE ROCE ಇದ್ದಾಗ ಆ ಕಂಪನಿ ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡ್ತಿದೆ ಅಂತ ನಾವು ಕನ್ಸಿಡರ್ ಮಾಡ್ಕೋಬಹುದಾಗುತ್ತೆ. ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪನಿಯ ನೆಟ್ ಸೇಲ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ಪ್ರಾಫಿಟ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನಮಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ನೋಡೋದಕ್ಕೆ ಸಿಕ್ಕಿದೆ. ಒಳ್ಳೆ ಒಂದು ಕ್ವಾರ್ಟರ್ಲಿ ನೆಟ್ ಸೇಲ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ನೀವು ಅಬ್ಸರ್ವ್ ಮಾಡಬಹುದು ಪ್ರತಿಯೊಂದು ಕ್ವಾರ್ಟರ್ ನಲ್ಲೂ ಕೂಡ ಇವರ ಸೇಲ್ಸ್ ಇನ್ಕ್ರೀಸ್ ಆಗ್ತಿದೆ. ಅದೇ ರೀತಿಯಲ್ಲಿ ಇವರ ಪ್ರಾಫಿಟ್ಸ್ ಅನ್ನ ಕೂಡ ಅಬ್ಸರ್ವ್ ಮಾಡಿದಾಗ ಪ್ರತಿ ಕ್ವಾರ್ಟರ್ ನಲ್ಲಿ ನಮಗೆ ಪ್ರಾಫಿಟ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ ಕೂಡ ಸೇಲ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮಗೆ ನೆಟ್ ಪ್ರಾಫಿಟ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಫ್ಯೂಚರ್ ನಲ್ಲಿ ಗ್ರೀನ್ ಹೈಡ್ರೋಜನ್ ನ ಬಳಕೆ ಇನ್ನಷ್ಟು ಇನ್ಕ್ರೀಸ್ ಆದಾಗ ಇನ್ನಷ್ಟು ಪ್ರಾಫಿಟ್ ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಇವರ ಅಸೆಟ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಗ್ರೋತ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಒಳ್ಳೆ ಒಂದು ಬ್ಯಾಲೆನ್ಸ್ ಶೀಟ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಗೆ ಬಂದಾಗ 2019-2020ರಲ್ಲಿ ಪಾಸಿಟಿವ್ ಕ್ಯಾಶ್ ಫ್ಲೋ ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈಗ ಸ್ವಲ್ಪ ನೆಗೆಟಿವ್ ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಏನು ಅಂದ್ರೆ ಸ್ಮಾಲ್ ಕ್ಯಾಪ್ ನ ಕಂಪನಿಗಳು ಯೂಶಲಿ ಕ್ಯಾಶ್ ಫ್ಲೋ ನ ಮೇಂಟೈನ್ ಮಾಡೋದಿಲ್ಲ. ಅವರು ತಮ್ಮ ಕ್ಯಾಶ್ ಅನ್ನ ತಮ್ಮ ಬಿಸ್ನೆಸ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಬಿಸ್ನೆಸ್ ಅನ್ನ ಇನ್ನಷ್ಟು ಇಂಪ್ರೂವ್ ಮಾಡೋದು ಈ ಕಂಪನಿಗಳ ಉದ್ದೇಶ ಆಗಿರುತ್ತೆ. ಹಾಗೆ ರೇಷಿಯೋಸ್ ಅನ್ನು ಅಬ್ಸರ್ವ್ ಮಾಡಿದಾಗ 2019ರಲ್ಲಿ ಒಳ್ಳೆ ಒಂದು ROE ನಮಗೆ ನೋಡೋದಕ್ಕೆ ಸಿಕ್ತಿತ್ತು. ಸೊ ಕಳೆದ 2-3 ವರ್ಷಗಳಲ್ಲಿ ROE ಸ್ವಲ್ಪ ಕಡಿಮೆ ಆಗಿದೆ. ಹಾಗೆ ROCE ವಿಷಯಕ್ಕೆ ಬಂದಾಗ ಕೂಡ 2020-2021ರಲ್ಲಿ 20% ROCE ನೋಡೋದಕ್ಕೆ ಸಿಕ್ತಿತ್ತು. ಬಟ್ ಈಗ ROCE 16%ಗೆ ಡ್ರಾಪ್ ಆಗಿದೆ. ಬಟ್ ಒಳ್ಳೆ ಒಂದು ನೆಟ್ ಪ್ರಾಫಿಟ್ ಮಾರ್ಜಿನ್ಸ್ ಅನ್ನ ಕಂಪನಿ ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ವ್ಯಾಲ್ಯೂಯೇಷನ್ ನ ವಿಚಾರಕ್ಕೆ ಬಂದಾಗ PE ಕೂಡ ನಮಗೆ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಸೊ 68-69 PE ಅಲ್ಲಿ ಟ್ರೇಡ್ ಆಗ್ತಿತ್ತು ಕಂಪನಿ. ಬಟ್ ಈಗ 56 PE ಗೆ ಡ್ರಾಪ್ ಆಗಿದೆ. ಹಾಗೆ ಇವರ ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ 2022ರಲ್ಲಿ ಡೆಟ್ ಟು ಇಕ್ವಿಟಿ ರೇಷಿಯೋ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಅಂದ್ರೆ ಕಂಪನಿಯ ಡೆಟ್ ಸ್ವಲ್ಪ ಜಾಸ್ತಿ ಆಗ್ತಿರೋದು ಕಾಣಿಸ್ತಾ ಇದೆ.
ಹಾಗೇನೆ ಹೆಚ್ಚಿನ ಒಂದು ಡಿವಿಡೆಂಡ್ ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇರೋದಿಲ್ಲ. 0.17% ಅಷ್ಟು ಡಿವಿಡೆಂಡ್ ಅನ್ನ ಕಂಪನಿ ಡಿಕ್ಲೇರ್ ಮಾಡ್ತಾರೆ. ಸೊ ಪ್ರತಿ ವರ್ಷ ಕಂಪನಿ 3 ರಿಂದ 4 ರೂಪಾಯಿಯ ಡಿವಿಡೆಂಡ್ ಅನ್ನ ಮಾತ್ರ ಕ್ರೆಡಿಟ್ ಮಾಡ್ತಾರೆ. ಸೊ 2021ರಲ್ಲಿ 6 ರೂಪಾಯಿಯ ಡಿವಿಡೆಂಡ್ ಕ್ರೆಡಿಟ್ ಆಗಿತ್ತು. ಸೊ ಮೋಸ್ಟ್ಲಿ ಇಲ್ಲಿ ಇಂಟ್ರಿಮ್ ಡಿವಿಡೆಂಡ್ ಅನ್ನ ಕಂಪನಿ ಕ್ರೆಡಿಟ್ ಮಾಡಿದ್ದಾರೆ. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದಾಗ ಪ್ರಮೋಟರ್ಸ್ ಇಲ್ಲಿ 47% ಅಷ್ಟು ಶೇರ್ ಗಳನ್ನ ಹೋಲ್ಡ್ ಮಾಡ್ತಾರೆ. ಹಾಗೆ ಪಬ್ಲಿಕ್ ನ ಬಳಿಯಲ್ಲಿ 20% ಅಷ್ಟು ಶೇರ್ ಹೋಲ್ಡಿಂಗ್ ಇದೆ. ಹಾಗೆ ಡಿಐಎಸ್ ನ ಬಳಿಯಲ್ಲಿ ನಮಗೆ ಆಲ್ಮೋಸ್ಟ್ 28% ಅಷ್ಟು ಶೇರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಎಫ್ಐಎಸ್ ಕೂಡ 3% ಅಷ್ಟು ಶೇರ್ ಹೋಲ್ಡಿಂಗ್ ಅನ್ನ ಕಂಪನಿಯಲ್ಲಿ ಹೊಂದಿದ್ದಾರೆ. ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ನಮಗೆ ಇಯರ್ ಆನ್ ಇಯರ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವರ ಎಬಿಟಾ ಮಾರ್ಜಿನ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. ಸೊ ರಿಟರ್ನ್ ಆನ್ ಈಕ್ವಿಟಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಸ್ವಲ್ಪ ಕಡಿಮೆ ಆಗ್ತಿರೋದು ಕನ್ಸರ್ನ್ ಆಗುತ್ತೆ. ಸೊ ಎಂಟಿಆರ್ ಟೆಕ್ನಾಲಜೀಸ್ ಲಾಂಗ್ ಟರ್ಮ್ ಗೆ ಒಳ್ಳೆ ಒಂದು ಸ್ಮಾಲ್ ಕ್ಯಾಪ್ ನ ಸ್ಟಾಕ್ ಆಗುತ್ತೆ. ಬಟ್ ಈಗಲೂ ಕೂಡ ಈ ಕಂಪನಿ ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. 1200 ಲೆವೆಲ್ ನಿಮಗೆ ಎಂಟಿಆರ್ ಟೆಕ್ನಾಲಜೀಸ್ ನೋಡೋದಕ್ಕೆ ಸಿಕ್ಕಿದ್ರೆ ಆ ಲೆವೆಲ್ ನಲ್ಲಿ ಬೈಯಿಂಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದಾಗುತ್ತೆ. ಸೊ ಅಲ್ಲಿಂದ ಕೂಡ ಡಿಪ್ ಸಿಕ್ಕಿದ್ರೆ ಆಗ ಡಿಪ್ ಬೈಯಿಂಗ್ ಅನ್ನ ಮಾಡ್ತಾ ಹೋಗಬಹುದಾಗುತ್ತೆ. ಬಟ್ ಖಂಡಿತವಾಗ್ಲೂ ಈ ಒಂದು ಲೆವೆಲ್ ನಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಕಂಪನಿ ಟ್ರೇಡ್ ಆಗ್ತಿದೆ. ಬಟ್ ಫ್ಯೂಚರ್ ನಲ್ಲಿ ಗ್ರೀನ್ ಎನರ್ಜಿ ಮೇಲೆ ಈ ಕಂಪನಿ ಕೆಲಸ ಮಾಡೋದ್ರಿಂದ ಪ್ರೀಮಿಯಂ ವ್ಯಾಲ್ಯೂಷನ್ ನಲ್ಲಿ ಟ್ರೇಡ್ ಆಗುವಂತ ಚಾನ್ಸಸ್ ಗಳು ಕೂಡ ಇರುತ್ತೆ. ಹಾಗೆ ಇದೇ ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ನೀವು ಮಾಡಬೇಕು ಅಂದ್ರೆ ಟ್ರೇಡ್ ಬ್ರೈನ್ ಪೋರ್ಟಲ್ ನಲ್ಲಿ ರಿಜಿಸ್ಟರ್ ಆಗಬಹುದಾಗುತ್ತೆ. ಎಲ್ಲ ಕಂಪನಿಗಳ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಇಲ್ಲಿ ನೀವು ಮಾಡಬಹುದು. ಹಾಗೆ ನೀವು ಪ್ರತಿಯೊಂದು ಸ್ಟಾಕ್ ನ ಸ್ಟ್ಯಾಂಡರ್ಡ್ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ಝೋನ್ ಅನ್ನ ಕೂಡ ಇಲ್ಲಿ ಐಡೆಂಟಿಫೈ ಮಾಡ್ಕೋಬಹುದಾಗುತ್ತೆ. ಮಂತ್ಲಿ ಹಾಗೆ ಡೈಲಿ ಬೇಸಿಸ್ ನಲ್ಲಿ ನಿಮಗೆ ಪಿವೋಟ್ ಪಾಯಿಂಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಇದರ ಒಂದು ಯೂಸೇಜ್ ಅನ್ನ ಕೂಡ ನೀವು ಮಾಡ್ಕೋಬಹುದು. ಸೊ ಮಂತ್ಲಿ ಬೇಸಿಸ್ ಅಲ್ಲಿ ನೀವು ಚೆಕ್ ಮಾಡ್ತಿದ್ರ ಅಂದಾಗ ಇದು ಸ್ವಿಂಗ್ ಟ್ರೇಡ್ ಗೆ ಸೂಟೇಬಲ್ ಆಗುತ್ತೆ. ಸೊ ಡೈಲಿ ಬೇಸಿಸ್ ಅಲ್ಲಿ ನೀವು ಚೆಕ್ ಮಾಡ್ತೀರಾ ಅಂದಾಗ ಇದನ್ನ ನೀವು ಇಂಟ್ರಾಡೇ ಗೆ ಯೂಸ್ ಮಾಡ್ಕೋಬಹುದಾಗುತ್ತೆ. ಸಪೋರ್ಟ್ ಲೆವೆಲ್ ಗಳಲ್ಲಿ ನೀವು ಸ್ಟಾಪ್ ಲಾಸ್ ಅನ್ನ ಮೇಂಟೈನ್ ಮಾಡ್ಕೊಂಡು ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸ್ ಏನಿದೆ ಸೊ ಆ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಗಳಲ್ಲಿ ನೀವು ಟಾರ್ಗೆಟ್ಸ್ ಗಳನ್ನ ಬುಕ್ ಮಾಡ್ಕೋಬಹುದಾಗುತ್ತೆ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ ಗಳಿಗೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.